ಚಿಕ್ಕಬಳ್ಳಾಪುರದಲ್ಲಿ ಮೋದಿ ಅಬ್ಬರ ಇರಲಿದೆ. ವಿಜಯ ಸಂಕಲ್ಪ ಹೆಸರಿನಲ್ಲಿ ಸಮಾವೇಶ ಆಯೋಜನೆಯಾಗಿದೆ. ಚೊಕ್ಕನಹಳ್ಳಿಯಲ್ಲಿ ಬೃಹತ್ ಆದಂತಹ ವೇದಿಕೆ ಕೂಡ ನಿರ್ಮಾಣ ಆಗಿದೆ. ಇನ್ನೇನು ಮೋದಿ ಆಗಮನಕ್ಕೆ ಕಾತರ. ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಕ್ಷೇತ್ರವನ್ನ ಟಾರ್ಗೆಟ್ ಮಾಡಿ ಸಮಾವೇಶವನ್ನ ನಡೆಸಲಾಗ್ತಾ ಇದ್ದು, ಮೋದಿ ಜೊತೆ ವೇದಿಕೆ ಹಂಚಿಕೊಳ್ಳಲಿದ್ದಾರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ. ಮೈತ್ರಿ ನಾಯಕರ ಸಮಾಗಮಕ್ಕೆ ಸಾಕ್ಷಿಯಾಗಲಿದೆ ಚಿಕ್ಕಬಳ್ಳಾಪುರದ ಸಮಾವೇಶ. ಕಳೆದ ವಾರವಷ್ಟೇ ಮೈಸೂರಿನಲ್ಲಿ ಇಬ್ರು ನಾಯಕರು ಕೂಡ ಜೊತೆಯಾಗಿ ಭಾಗಿಯಾಗಿ ವೇದಿಕೆ ಹಂಚಿಕೊಂಡು ಬಹಳ ದೊಡ್ಡ ಸಂಚಲನ ಮೂಡಿಸಿದ್ರು. ಈಗ ಮತ್ತೊಮ್ಮೆ ಅಂತಹದ್ದೇ ಕ್ಷಣ ಚಿಕ್ಕಬಳ್ಳಾಪುರದಲ್ಲಿ ಮೋದಿ ಆಗಮನಕ್ಕಾಗಿ ಕಾಯ್ತಾ ಇದ್ದಾರೆ. ವಿಜಯ ಸಂಕಲ್ಪ ಹೆಸರಿನಲ್ಲಿ ಸಮಾವೇಶ ಆಯೋಜನೆಯಾಗಿದೆ. ಮೋದಿ ಜೊತೆ ದೇವೇಗೌಡರು ಕೂಡ ವೇದಿಕೆಯನ್ನು ಹಂಚಿಕೊಳ್ಳಲಿದ್ದಾರೆ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಇಂದು ಚಿಕ್ಕಬಳ್ಳಾಪುರದಲ್ಲಿ ಮೋದಿ ಭರ್ಜರಿ ಪ್ರಚಾರವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಚಿಕ್ಕಬಳ್ಳಾಪುರದ ಹೊರಗಡೆ ಏನು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸಮಾವೇಶವನ್ನು ಬಿಜೆಪಿ ಮತ್ತು NDA ಮೈತ್ರಿ ಅಭ್ಯರ್ಥಿ ಪರವಾಗಿ ಹಮ್ಮಿಕೊಂಡಿರ್ತಕ್ಕಂಥದ್ದು. ಏನು ಚಿಕ್ಕಬಳ್ಳಾಪುರದ ಅಭ್ಯರ್ಥಿ ಆಗಿರ್ತಕ್ಕಂಥ ಸುಧಾಕರ್ ಪರ ಇವತ್ತು ಪ್ರಚಾರ ಹಮ್ಮಿಕೊಳ್ಳಲಾಗಿದೆ. ಇವತ್ತು ನೀವು ನೋಡ್ಬೋದು ದೃಶ್ಯಗಳಲ್ಲೂ ಸಹ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸಮಾವೇಶವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಚೇರ್ಗಳ ಸುಮಾರು 50,000ಕ್ಕೂ ಹೆಚ್ಚು ಚೇರ್ಗಳ ವ್ಯವಸ್ಥೆಯನ್ನ ಮಾಡಿರ್ತಕ್ಕಂಥದ್ದು. ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಕ್ಷೇತ್ರದಲ್ಲಿ ಗಮನದಲ್ಲಿಟ್ಕೊಂಡು ಈ ಸಮಾವೇಶನ ಹಮ್ಮಿಕೊಳ್ಳಲಾಗಿದೆ. ಚಿಕ್ಕಬಳ್ಳಾಪುರದ ಹೊರವಲಯದ ಚೊಕ್ಕನಹಳ್ಳಿಯಲ್ಲಿ ಬೃಹತ್ ವೇದಿಕೆಯನ್ನ ನಿರ್ಮಿಸಲಾಗಿರ್ತಕ್ಕಂಥದ್ದು. ಚಿಕ್ಕಬಳ್ಳಾಪುರ SP ನಾಗೇಶ್ ನೇತೃತ್ವದಲ್ಲಿ ಸಾಕಷ್ಟು ಬಂದೋಬಸ್ತನ್ನ ಕೈಗೊಳ್ಳಲಾಗಿರ್ತಕ್ಕಂಥದ್ದು. ಮುಖ್ಯವಾಗಿ ನೀವು ದೃಶ್ಯಗಳಲ್ಲೂ ಸಹ ನೋಡಬಹುದು, ಎಲ್ಲಾ ಕಡೆನೂ ಸಹ ಪೊಲೀಸರೇ ಕಾಣ್ತಾ ಇರ್ತಕ್ಕಂಥದ್ದು. ಸುಮಾರು 3,000ಕ್ಕೂ ಹೆಚ್ಚು ಪೊಲೀಸರನ್ನ ಇಲ್ಲಿ ಭದ್ರತೆಗಾಗಿ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಏನು ಗಣ್ಯ ವ್ಯಕ್ತಿಗಳು ಬರೋ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. SBG ಕೂಡ SPG ಆಗಿರ್ಬೋದು, ಕಳೆದ 2-3 ದಿನಗಳಿಂದಲೂ ಸಹ ಸಾಕಷ್ಟು ನಿರತರಾಗಿರ್ತಕ್ಕಂಥದ್ದು. ಪೊಲೀಸ್ ಬಂದೋಬಸ್ತನ್ನ ನೀವು ದೃಶ್ಯಗಳಲ್ಲೂ ಸಹ ನೋಡಬಹುದು. ಪೊಲೀಸ್ ಬಂದೋಬಸ್ತ್ ಹಾಕಿ ಎಲ್ಲಾ ರೀತಿಯ ಭದ್ರತೆಯನ್ನ ಕೈಗೊಂಡಿದ್ದಾರೆ. ಮೆಟಲ್ ಡಿಟೆಕ್ಟಿವ್ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಅಹಿತಕರ ಘಟನೆ ನಡೀಬಾರದು ಅನ್ನೋ ಕಾರಣಕ್ಕೆ ಮೆಟಲ್ ಡಿಟೆಕ್ಟಿವ್ ಅನ್ನ ಅಳವಡಿಸಿರ್ತಕ್ಕಂಥದ್ದು. ಯಾರೇ ಸಹ ವೆಪನ್ಗಳಾಗಿರ್ಬೋದು, ಏನು ಸಂಶಯಾಸ್ಪದವಾಗಿ ಓಡಾಡ್ತಕ್ಕಂಥದ್ದು ಮತ್ತೆ ಪ್ರತಿಯೊಬ್ಬರನ್ನು ಸಹ ಪೊಲೀಸರು ತಪಾಸಣೆ ಮಾಡಿ ಒಳಗಡೆ ಬಿಡ್ತಾರೆ. ಹೀಗಾಗಿ ಮೆಟಲ್ ಡಿಟೆಕ್ಟಿವ್ ಅಂದ್ರೆ ಮಾರಕಾಸ್ತ್ರಗಳನ್ನು ತರಬಹುದು. ಹೀಗಾಗಿ ಮೆಟಲ್ ಡಿಟೆಕ್ಟರ್ ಅನ್ನ ತಂದಿರ್ತಕ್ಕಂಥದ್ದು. ಇದು ಮೆಟಲ್ ಡಿಟೆಕ್ಟಿವ್ ಅಲ್ಲಿ ಸ್ವಲ್ಪ ಯಾವುದೇ ರೀತಿ ಲೋಹದ ವಸ್ತುಗಳನ್ನ ಅಥವಾ ಚಾಕು ಚೂರಿ ಈ ರೀತಿ ವೆಪನ್ಗಳನ್ನ ತಂದಿದ್ದೆ ಆದಲ್ಲಿ ಅದರಲ್ಲಿ ಒಳಗಡೆ ತಪಾಸಣೆ ಮಾಡಿ ಪೊಲೀಸರು ಒಳಗಡೆ ಬಿಡ್ತಾರೆ. ಇದೇ ರೀತಿ ಸುಮಾರು 10-15 ಮೆಟಲ್ ಡಿಟೆಕ್ಟಿವ್ ಅನ್ನ ಹಾಕಿರ್ತಕ್ಕಂಥದ್ದು. ಪ್ರತಿಯೊಬ್ರು ಏನ್ ಸಮಾವೇಶದ ಒಳಗಡೆ ಬರ್ತಾರೆ ಅವರನ್ನ ತಪಾಸಣೆ ಮಾಡಿ ಒಳಗಡೆ ಬಿಡ್ತಾರೆ. ಹೀಗಾಗಿ ಎಲ್ಲಾ ಕಡೆಯಿಂದ ಸಮಾವೇಶಕ್ಕೆ ಯಾರೆಲ್ಲ ಜನ ಬರ್ತಾರೆ, ಬಿಜೆಪಿ ಕಾರ್ಯಕರ್ತರಾಗಿರ್ಬೋದು, ಪ್ರತಿಯೊಬ್ಬರನ್ನು ಸಹ ಪೊಲೀಸರು ಮೆಟಲ್ ಡಿಟೆಕ್ಟಿವ್ ಮೂಲಕ ತಪಾಸಣೆ ಮಾಡಿ ಒಳಗಡೆ ಬಿಡ್ತಾ ಇರ್ತಕ್ಕಂಥದ್ದು. ನೀವು ಈ ಕಡೆ ನೋಡ್ಬೋದು, ಬೃಹತ್ ವೇದಿಕೆ ಇದೆ. ಜರ್ಮನ್ ಟೆಂಟ್ ಅನ್ನ ಅಳವಡಿಸಿದ್ದಾರೆ. ಹೀಗಾಗಿ ಸಾಕಷ್ಟು ಬಿಸಿಲಿರೋದ್ರಿಂದ ಜರ್ಮನ್ ಟೆಂಟ್ ಅವಾಯ್ಡ್ ಮಾಡುತ್ತೆ ಅನ್ನೋ ಕಾರಣಕ್ಕೆ ಎಲ್ಲಾ ಕಡೆನೂ ಸಹ ಮೈತ್ರಿ ಅಭ್ಯರ್ಥಿಯ ಪರವಾಗಿ ಎಲ್ಲಾ ಪೋಸ್ಟರ್ಗಳನ್ನ ಹಾಕಿರ್ತಕ್ಕಂಥದ್ದು. ಒಂದ್ ಕಡೆ ಮೋದಿ ಇದ್ರೆ ಒಂದ್ ಕಡೆ ದೇವೇಗೌಡರು ಫೋಟೋಗಳನ್ನ ಭಾವಚಿತ್ರಗಳನ್ನ ಅಳವಡಿಸಿದ್ರೆ, ಮತ್ತೆ JDS ಮತ್ತೆ ಬಿಜೆಪಿಯ ಏನು ಬಾವುಟಗಳೇನಿದೆ ಬಾವುಟಗಳನ್ನು ಅಳವಡಿಸಿರ್ತಕ್ಕಂಥದ್ದು. ಇಲ್ಲಿ ಏನಿದೆ LCDಗಳ ದೂರದಿಂದ ವೇದಿಕೆಯಿಂದ ಗಣ್ಯ ವ್ಯಕ್ತಿಗಳು ಯಾರು ಮೋದಿ ಆಗಿರ್ಬೋದು, ಸಾಕಷ್ಟು ಗಣ್ಯ ವ್ಯಕ್ತಿಗಳು ಬರ್ತಾರೆ, ರಾಜಕೀಯ ನಾಯಕರು ಇರ್ತಾರೆ. ಬೃಹತ್ ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರಸಾದ್ ಜೊತೆ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಚಿಕ್ಕಬಳ್ಳಾಪುರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.